ನಮಸ್ಕಾರ. ತ್ರಿಕಾಲ ಜ್ಯೋತಿಷ್ಯ ಪೀಠಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಸೂರ್ಯವಂಶಿ. ವೀಕ್ಷಕರೇ, ತ್ರಿಕಾಲ ಜ್ಯೋತಿಷ್ಯ ಪೀಠಂ ಪ್ರತಿದಿನ ಬೆಳಗ್ಗೆ 7:30ಕ್ಕೆ ನೇರ ಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತಾ ಇರ್ತೀವಿ. ಮನೆಯಲ್ಲಿ ಕೌಟುಂಬಿಕ ಕಲಹ ಆಗಿರ್ಬೋದು, ಆರೋಗ್ಯದಲ್ಲಿ ಏರುಪೇರು, ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂದ್ರೆ ವಿದ್ಯಾಭ್ಯಾಸದ ವಿಚಾರ ಆಗಿರ್ಬೋದು, ನೆನೆಯಷ್ಟೇ ನವರತ್ನಗಳ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗ್ತಿದ್ವಿ. ಹೀಗೆ ಹಲವಾರು ನಿಮ್ಮ ಸಮಸ್ಯೆಗಳಿಗೂ ಕೂಡ ಗುರುಜಿಯವರು ಉತ್ತರವನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ನೀವು ಕೂಡ ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂಗೆ ಭೇಟಿ ಕೊಡಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ಆ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಹಾಗೆ ಕಾರ್ಯಕ್ರಮದಲ್ಲೂ ಕೂಡ ನೀವು ಕರೆ ಮಾಡಿ ಗುರುಜಿ ಜೊತೆಗೆ ಮಾತನಾಡಿ ಸಮಸ್ಯೆಗೆ ಏನ್ ಪರಿಹಾರ ಅನ್ನೋದನ್ನ ಕೇಳಬಹುದು. ಹಾಗೆ ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ದೇವಸ್ಥಾನದ ಆಪೋಸಿಟ್ ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂ ಇದೆ. ಅಲ್ಲಿ ಹೋಗಿ ನೇರವಾಗಿ ಗುರುಜಿಯವ್ರನ್ನ ಭೇಟಿ ಮಾಡಿದ್ರೆ ಸಾಕಷ್ಟು ಸಮಸ್ಯೆ ಪರಿಹಾರ ಸಿಗತ್ತೆ. ಇವತ್ತು ಮಕ್ಕಳ ವಿದ್ಯಾಭ್ಯಾಸದ ಕುರಿತು ನಾವು ಮಾತನಾಡ್ತಾ ಹೋಗ್ತೀವಿ. ಸಾಕಷ್ಟು ಜನ ಪೇರೆಂಟ್ಸ್ ಕಂಪ್ಲೇಂಟ್ ಇರೋದೇ ನಮ್ಮ ಮಕ್ಕಳಿಗೆ ಬುದ್ಧಿ ಬರ್ತಾ ಇಲ್ಲ ಅಂತ ಹೇಳಿ. ಎಷ್ಟೋ ಜನ ಎಕ್ಸಾಮ್ಸಿಗೆ ನಾವು ಕಳಿಸ್ತೀವಿ, ಬಟ್ ಅವ್ರು ಓದಿದ ಯಾವುದು ತಲೆಯಲ್ಲಿ ನಿಲ್ತಾ ಇಲ್ಲ, ಯಾಕೆ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ದಾರೆ, ಈ ರೀತಿ ಸಾಕಷ್ಟು ಸಮಸ್ಯೆಗಳು ಇದೆ. ಸೊ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಇವತ್ತು ಗುರುಜಿ ಜೊತೆಗೆ ಮಾತನಾಡಿದ ಪರಿಹಾರವನ್ನು ಕಂಡುಕೊಳ್ಳೋಣ. ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ವಂಶ ಪಾರಂಪರಿಕ ಜ್ಯೋತಿಷಿಗಳು ಹಾಗೆ ಖ್ಯಾತ ತ್ರಿಕಾಲ ಜ್ಯೋತಿಷಿಗಳು ಆಗಿರುವಂತಹ ಪಂಡಿತ್ ನಾಗೇಶ್ ಗುರುಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಾಗರ್ತಯೋ ಸಂಪೃತ ವಾಗರ್ತಃ ಪತಿಪತೆಯ ಜಗತಃ ಪಿತರು ಒಂದೇ ಪಾರ್ವತಿ ಪರಮೇಶ್ವರ. ಗುರುಜಿ, ಇವತ್ತಿನ ನಮ್ಮ ವಿಚಾರ ಬಂದು ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿದೆ. ಸೊ ಮಕ್ಕಳ ವಿದ್ಯಾಭ್ಯಾಸ ಅಂದ್ರೆ ಇತ್ತೀಚೆಗೆ ಚಿಕ್ಕ ಮಕ್ಕಳಲ್ಲೂ ಕೂಡ ನಾವು ಡಿಸ್ಟಿಂಕ್ಷನ್ ಬರಬೇಕು ಅನ್ನೋ ಪೇರೆಂಟ್ಸ್ಗಳನ್ನ ನಾವು ನೋಡ್ತಾ ಇದೀವಿ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಹಿನ್ನಡೆ ಕೂಡ ನಾವು ಕಾಣ್ತಾ ಇರ್ತೀವಿ. ಸೊ ಯಾಕೆ ಈ ತರ ಆಗತ್ತೆ ಅಂತ ಮೊದಲನೇದಾಗಿ ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಒಂದು ಆಧ್ಯಾತ್ಮಿಕ ಮತ್ತು ಪಂಚಾಂಗದ ವಿಷಯದಿಂದ ನಮ್ಮ ಜನ್ಮ ಸ್ಥಳದಿಲ್ಲದಿಂದನೂ ಕೂಡ ನಮಗೆ ವಿದ್ಯಾಭ್ಯಾಸ ಎಷ್ಟರ ಮಟ್ಟಿಗೆ ಜ್ಞಾನ ಅನ್ನುವಂಥದ್ದು. ವಿದ್ಯಾಭ್ಯಾಸ ಅಂತಂದರೆ ಒಂದು ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟದ್ದು ಮಾತ್ರನೇ ಅಲ್ಲ, ನಮ್ಮ ಜೀವನಾಂಶಕ್ಕೆ ಬೇಕಾಗಿರುವಂತಹ ಬುದ್ಧಿಶಕ್ತಿ, ಒಂದು ಜ್ಞಾನ ಅನ್ನುವಂಥದ್ದು, ಅಜ್ಞಾನವನ್ನು ಹೋಗಲಾಡಿಸುವಂಥದ್ದೇ ಜ್ಞಾನ ಅನ್ನುವಂಥದ್ದು ಈ ವಿದ್ಯಾಭ್ಯಾಸ. ಈ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ್ದದ್ದು ಬೇಸಿಕ್ನಲ್ಲಿ ನಮ್ಮ ಗ್ರಹತಿಗಳ ಫಲಾಫಲಗಳ ಯೋಗ ಬಲದಿಂದ ನಮ್ಮ ಜಾತಕದಲ್ಲೇ ಸೂಚಿಸುತ್ತದೆ ಎಷ್ಟರ ಮಟ್ಟಿಗೆ ಈ ಜಾತಕ ಅನ್ನುವಂಥದ್ದು ವಿದ್ಯಾಭ್ಯಾಸದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗುತ್ತದೆ ಇಲ್ಲ ಅನ್ನುವಂಥದ್ದು ಜಾತಕ ಅನ್ನುವಂಥದ್ದು ತೋರಿಸ್ತದೆ. ಈ ಜಾತಕದಲ್ಲಿ ಆಧಾರದ ಮೇರೆಗೆ ಗುರುವಿನ ಯೋಗ ಬಲ ಮತ್ತು ಲಗ್ನಕ್ಕೂ ಸಂಬಂಧ ಏನು, ಶುಕ್ರನ ಯೋಗ ಬಲ ಮತ್ತು ಲಗ್ನಕ್ಕೂ ಸಂಬಂಧ ಏನು ಅನ್ನುವಂಥದ್ದು ಮುಖ್ಯವಾಗಿ ತಿಳ್ಕೊಂಡಾಗ ಈ ವಿದ್ಯಾಭ್ಯಾಸ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ನಮಗೆ ಫಲಾಫಲಗಳು ಸಿಗುತ್ತದೆ ಮತ್ತು ಯಾವ ಕ್ಷೇತ್ರದಲ್ಲಿ ಯಾವ ಸಬ್ಜೆಕ್ಟ್ನಲ್ಲಿ ನಾವು ಉನ್ನತವಾದ ಸ್ಥಾನವನ್ನು ಕೂಡ ಪಡ್ಕೋಬಹುದು ಅಥವಾ ಏನಕ್ಕೆ ಸಮಸ್ಯೆಗಳು ಆಗ್ತಾ ಇದ್ದಾವೆ, ಎಷ್ಟೇ ಪೋಷಕರಿಂದ ಆಗಿರ್ಬೋದು ಮತ್ತು ವಿದ್ಯೆ ಮಾಡುವಂತಹ ವಿದ್ಯಾರ್ಥಿಯಿಂದ ಆಗಿರಬಹುದು, ಅವರ ಕಷ್ಟ ಸುಖಗಳು, ಸಮಸ್ಯೆಗಳು, ಕಷ್ಟ ಕಾರ್ಪಣ್ಯಗಳು ಮತ್ತು ಸ್ಥಾನ ಪಲ್ಲಟದಿಂದ ಆಗುವಂತಹ ಅಡಚಣೆಗಳು ಮತ್ತು ವಿದ್ಯಾಭ್ಯಾಸದ ಕೊಠಡಿನಲ್ಲಿ ಆಗುವಂತಹ ನಕಾರಾತ್ಮಕ ಆಲೋಚನೆಗಳಿಂದ ಆಗುವಂತಹ ಒಂದು ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗುವಂಥದ್ದು, ಈ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಅನ್ನುವಂಥದ್ದು ರಾಹು ಕೇತುವಿನಿಂದ ಆಗುವಂತಹ ಸಮಸ್ಯೆಗಳು ಏನಾಗ್ತಾ ಇದೆ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತದೆ. ತದನಂತರ ಆ ವಾಸ್ತುವಿನ ಲೋಪದೋಷ ಅನ್ನುವಂಥದ್ದು ವಿದ್ಯಾಭ್ಯಾಸಕ್ಕೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀಳ್ತಾ ಇದೆ ಅನ್ನುವಂಥದ್ದು ಕೂಡ ತುಂಬ ಪರಿಗಣನೆಗೆ ತೆಗೆದುಕೊಳ್ತೀವಿ. ವಾಸ್ತುವಿನ ಮಗು ಕುಳಿತುಕೊಂಡು ಓದ್ತಾ ಇರುವಂತಹ ದಿಕ್ಕು ಆಗಬಹುದು ಅಥವಾ ಅಲ್ಲಿನ ವಾಸ್ತುವಿಗೆ ಸಂಬಂಧಪಟ್ಟಂತಹ ಗಾಳಿ ಬೆಳಕು ಆಗಿರಬಹುದು ಮತ್ತು ಬಣ್ಣ, ಗೋಡೆಗೆ ಹಾಕಿರುವಂತಹ ಬಣ್ಣನೂ ಕೂಡ ಸಂಬಂಧಪಡುತ್ತದೆ. ವಿದ್ಯಾಭ್ಯಾಸದಲ್ಲಿ ಸಮಸ್ಯೆಗಳಾಗ್ತಾ ಇದೆಯಾ ಇಲ್ಲ ಅಂತಂದರೆ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಇದೊಂದು ಮೂಲ ಮಾರ್ಗ, ಒಂದು ಸುಲಭ ಒಂದು ಸಪೋರ್ಟ್ ಮಾಡ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತದೆ. ಇವೆಲ್ಲವನ್ನೂ ಕೂಡ ಪರಿಗಣನೆ ತೆಗೆದುಕೊಂಡು ತದನಂತರ ಮುಂದೆ ಏನು ಮಾಡಬೇಕು, ವಿದ್ಯಾಭ್ಯಾಸದಲ್ಲಿ ಎಷ್ಟರ ಮಟ್ಟಿಗೆ ನಮಗೆ ಫಲಾಫಲಗಳು ದಕ್ಕುತ್ತವೆ ಅನ್ನುವಂಥದ್ದು ಈ ಮೂಲಕ ಜಾತಕ ತಿಳಿಸ್ಕೊಡ್ತದೆ. ಖಂಡಿತ ಗುರುಜಿ.
ನೀವು ಕೂಡ ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂಗೆ ಭೇಟಿ ಕೊಡ್ಬೋದು. ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ದೇವಸ್ಥಾನದ ಆಪೋಸಿಟ್ ಇದೆ. ಸೊ ಒಮ್ಮೆ ಹೋಗಿ ಭೇಟಿ ಮಾಡಿ, ನಿಮ್ಮೆಲ್ಲ ಸಮಸ್ಯೆಗೆ ಖಂಡಿತ ಪರಿಹಾರ ಅನ್ನೋದು ಸಿಗತ್ತೆ. ಜೊತೆಗೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿದೆ, ನಂಬರ್ ನಾನೊಮ್ಮೆ ಹೇಳ್ತೀನಿ, 9900089018 ಹಾಗೆ 9900089019 ಈ ನಂಬರ್ಗೆ ಕಾಲ್ ಮಾಡಿದ್ರೆ ನೇರವಾಗಿ ಗುರುಜಿ ಜೊತೆಗೆ ಮಾತನಾಡಿ ಯಾವಾಗ ಸಿಗ್ತಾರೆ ಏನು ಎತ್ತ ಎಲ್ಲವನ್ನ ಕೂಡ ನೀವು ಮಾತನಾಡಬಹುದು. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ವಿದ್ಯಾ ಅಂತ, ಬೆಂಗಳೂರಿಂದ. ವಿದ್ಯಾ, ಹಾ. ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ. ಮಗಳ ಹೆಸರು, ಜನ್ಮ ದಿನಾಂಕ ತಿಳಿಸ್ತೀರಾ? ಭೂಮಿಕಾ 12/12/2007. 12/12/2007. ಸಂಜೆ 6:25. ಓಕೆ. ಭೂಮಿಕಾ ಅಲ್ವಾ ಮಗಳ ಹೆಸರು? ಹೌದು ಮೇಡಮ್. ಓಕೆ. ಗುರುಜಿ ಇದ್ದಾರೆ, ಮಾತನಾಡಿ. ಏನ್ ಕೇಳಬೇಕು? ಮಗಳ ಬಗ್ಗೆ ಪ್ರಶ್ನೆ ಕೇಳಿಮ್ಮ. ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ ಅಮ್ಮ. ಮಗಳು ಸೆಕೆಂಡ್ PUC ಆಯ್ತು ಗುರುಜಿ, ಕಾಮರ್ಸ್ ಸ್ಟ್ಯಾಂಡಿಲ್ಲು. ಈಗ BCA ಹೋಗಿದ್ದಾಳೆ. ಅವಳ ಎಜುಕೇಶನ್, ಹೈಯರ್ ಎಜುಕೇಶನ್ ಓದೋ ಯೋಗ ಇದೆಯಾ ಗುರುಜಿ ಅಂತ ಕೇಳಿ. ಯೋಗ ಬಲ ಏನೋ ಇದೆ. ರೋಹಿಣಿ ನಕ್ಷತ್ರ 3ನೇ ಪಾದ ಋಷಭ ರಾಶಿ ಅನ್ನುವಂಥದ್ದು ಬರ್ತಾ ಇದೆ. ಶುಕ್ರಾಧಿಪತಿ ಒಂದು ಒಳ್ಳೇದು ಅನುಕೂಲ ಅನ್ನುವಂಥದ್ದಾಗುತ್ತದೆ. ಒಂದು ಬೀಜ ಮಂತ್ರ ಹೇಳ್ತೀನಿ, ಬರ್ಕೊಳ್ಳಿ. ಓಂ ಕ್ಲಿಂ ಶ್ರೀಂ ಘಂ ಗಣಪತಿಯೇ ನಮಃ. ಈ ಮಂತ್ರವನ್ನು ಸಾಧ್ಯವಾದಷ್ಟು ನಿಮಗೆ ಶುಕ್ರವಾರ ದಿನದಂದು ಆ ಮಗುವಿನ ಕೈಯಲ್ಲಿ 21 ಸಾರಿ ಬರೆಸಿಬಿಟ್ಟು ಅವತ್ತು ರಾತ್ರಿಯೆಲ್ಲ ಇಟ್ಕೊಂಡಿದ್ದು ಬೆಳಗಿನ ಜಾವದಲ್ಲಿ ನೀರಿಗೆ ಹಾಕ್ಬಿಡಿ ಆ ಪೇಪರ್ನ. ಈ ಥರ 21 ದಿನಗಳ ಕಾಲ ಮಾಡಿ ನೀವು ಅಂದ್ಕೊಂಡಿರುವಂತಹ ಎಜುಕೇಷನ್ನಲ್ಲಿ ಆದಷ್ಟು ಬೇಗ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಇದು ಒಂದು ಸುಲಭ ಮಾರ್ಗ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ನೀವು ಕೂಡ ಏನಾದರೂ ಸಮಸ್ಯೆಗಳಿದ್ರೆ, ಕುಟುಂಬ ಕಲಹ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇವತ್ತು ಮಾತನಾಡ್ತಿದ್ದೀವಿ, ಅದ್ರ ಬಗ್ಗೆ ಪ್ರಶ್ನೆ ಇದ್ರು ಕೂಡ, ಯಾಕಂದ್ರೆ ಇತ್ತೀಚೆಗೆ SSLC PUC ಎರಡೂ ಕೂಡ ರಿಸಲ್ಟ್ ಬಂದಿದೆ, ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ಪ್ರಶ್ನೆ ಇರುತ್ತೆ. ಸೊ ಕಾಲ್ ಮಾಡಿ ನೀವು ಕೇಳಬಹುದು. ಜೊತೆಗೆ ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂ ರಾಜರಾಜೇಶ್ವರಿ ನಗರದ ದೇವಸ್ಥಾನದ ಆಪೋಸಿಟ್ ಇದೆ. ಅಲ್ಲಿ ಕೂಡ ನೇರವಾಗಿ ಹೋಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು ಎಲ್ಲವನ್ನ ಕೂಡ ಪರಿಹರಿಸ್ಕೊಳ್ಬಹುದು ಅಂತ ಹೇಳಿ ಹೇಳ್ತಾ, ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ, ನಂಬರ್ನ ನೋಟ್ ಮಾಡ್ಕೊಳ್ಳಿ. ಗುರುಜಿ ಹೇಳ್ತಾ ಇದ್ರಿ ನೀವು ಕೊಠಡಿ ಇರಬಹುದು, ವಿದ್ಯಾಭ್ಯಾಸ ಮಾಡುವ ಕೊಠಡಿ, ಜೊತೆಗೆ ಮಕ್ಕಳು ಓದುವಂತಹ ದಿಕ್ಕಿನ ಬಗ್ಗೆ ಕೂಡ ಹೇಳ್ತಿದ್ರಿ. ಯಾವ ದಿಕ್ಕಲ್ಲಿ ಕೂತು ಓದಿದ್ರೆ ಅಷ್ಟಾಗಿ ವಿದ್ಯೆ ತಲೆಗೆ ಹೋಗತ್ತೆ ಗುರುಜಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಭಗವಂತನ ಸನ್ನಿಧಾನ, ಭಗವಂತನ ಲೀಲೆ ಅನ್ನುವಂಥದ್ದು ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಂಡು ಒಂದು ವಿದ್ಯಾಭ್ಯಾಸ ಆಗಿರ್ಬೋದು, ಜ್ಞಾನಾರ್ಜನೆಗೆ ಸಂಬಂಧಪಟ್ಟಂತಹ ಯಾವುದೇ ಪುಸ್ತಕಗಳನ್ನು ಓದುವಂಥದ್ದಾಗಿರ್ಬೋದು, ಮತ್ತು ಭಗವಂತನ ಪೂಜೆ ಪುನಸ್ಕಾರಗಳಿಗೆ ಸಂಬಂಧಪಡುವಂಥದ್ದು ಯಾವುದೇ ರೀತಿಯ ಸಂಪ್ರದಾಯಗಳನ್ನು ಮಾಡಬೇಕಾದ್ರೆ ಪ್ರಥಮವಾಗಿ ಪೂರ್ವ ದಿಕ್ಕಿಗೆ ಕುಳಿತುಕೊಂಡು ಪೂಜೆ ಪುನಸ್ಕಾರಗಳು ವಿದ್ಯಾಭ್ಯಾಸ ಮಾಡುವಂಥದ್ದು ಆದಷ್ಟು ಬೇಗ ನಮಗೆ 100ಕ್ಕೆ 99% ಕೂಡ ನಮಗೆ ಫಲ ಅನ್ನುವಂಥದ್ದು ಲಭಿಸುತ್ತದೆ. ಎರಡನೆಯದಾಗಿ ಉತ್ತರ ದಿಕ್ಕಿಗೆ ಕುಳಿತುಕೊಂಡು ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು ಆದಷ್ಟು ಕೂಡ 100ಕ್ಕೆ 90% ಕೂಡ ಫಲಾಫಲಗಳು ಯೋಗ ಬಲ ಅನ್ನುವಂಥದ್ದು ದಕ್ಕುತ್ತದೆ ಅನ್ನುವಂಥದ್ದು ನಮ್ಮ ಶಾಸ್ತ್ರ ಪಂಚಾಂಗ ಅನ್ನುವಂಥದ್ದು ಹೇಳುತ್ತದೆ. ಮೂರನೆಯದಾಗಿ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನಾವು ವಿದ್ಯಾಭ್ಯಾಸ ಅನ್ನುವಂಥದ್ದು, ಅಥವಾ ನಮಗೆ ಯಾವುದೇ ರೀತಿಯ ಮನೆ ಕೆಲಸ ಕಾರ್ಯಗಳು, ಕಷ್ಟ ಕಾರ್ಪಣ್ಯಗಳು, ಮನೆ ಕುಟುಂಬ ಸಂಸಾರ ಸಂಬಂಧ ಮತ್ತು ವ್ಯಾವಹಾರಿಕವಾಗಿ ಇರುವಂತಹ ಹಣಕಾಸಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಕೂಡ ಪಶ್ಚಿಮ ದಿಕ್ಕಿಗೆ ಕುಳಿತುಕೊಂಡು ಪೂಜೆ ಮಾಡುವುದರಿಂದ ಮತ್ತು ಪಶ್ಚಿಮ ದಿಕ್ಕಿಗೆ ಕುಳಿತುಕೊಂಡು ಸಂಕಲ್ಪ ಮಾಡುವುದರಿಂದ, ವಿದ್ಯಾಭ್ಯಾಸವನ್ನು ಆರಂಭ ಮಾಡುವುದರಿಂದನೂ ಕೂಡ ಆದಷ್ಟು ಕೂಡ ಅನುಕೂಲ ಅನ್ನುವಂಥದ್ದು ಬರ್ತದೆ. ಒಂದು 80% ಕೂಡ ಫಲಾಫಲಗಳು ಅನ್ನುವಂಥದ್ದು ದಕ್ಕುತ್ತದೆ. ಯಾಕಂತಂದರೆ ಕ್ಷೇತ್ರ ಪಲ್ಲಟ ಮತ್ತು ಕ್ಷೇತ್ರ ಪಾಲಕ ಅನ್ನುವಂಥದ್ದು ಏನು ವಾಸ್ತು ಪುರುಷವಿನ ಫಲಾಫಲಗಳು ಅನ್ನುವಂಥದ್ದು ಇದೆಯೋ ಅದು ದಕ್ಷಿಣಾಮುಖವಾಗಿ ಕುಳಿತುಕೊಂಡು ಪೂಜೆ ಮಾಡುವಂಥದ್ದು ಮತ್ತು ವಿದ್ಯಾಭ್ಯಾಸ ಮಾಡುವಂಥದ್ದು 50% ಅಷ್ಟನ್ನು ಕೂಡ ಫಲ ಕೊಡುತ್ತದೆ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ತಿಳಿಸ್ಕೊಡ್ತದೆ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ರೂಪಾ ಅಂತ, ದಾವಣಗೆರೆಯಿಂದ ಕಾಲ್ ಮಾಡ್ತಾ ಇದ್ದೀನಿ. ರೂಪಾ ದಾವಣಗೆರೆಯಿಂದ. ಯಾರ ಬಗ್ಗೆ ಕೇಳಬೇಕಿತ್ತು ರೂಪಾ? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಬಗ್ಗೆನಾ? ಜನ್ಮ ದಿನಾಂಕ ತಿಳಿಸ್ತೀರಾ? 12/8/1983. 1983. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಏನು ಪ್ರಶ್ನೆ ಕೇಳಿ? ನಮಸ್ಕಾರಮ್ಮ.
ನಮಸ್ತೆ ಸರ್. ಸರ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸುಮಾರು 3 ವರ್ಷದಿಂದ ನಂಗೆ ತುಂಬ ತೊಂದರೆ ಆಗ್ತಾ ಇದೆ. ಆರೋಗ್ಯದ ವಿಷಯದಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅಂತ ಬರ್ತಾ ಇದೆ ನನಗೆ. ಹೇಳಿ, ನಿಮ್ದೇನು ಪ್ರಾಬ್ಲಮ್ ಏನು? ಇಲ್ಲ ಸರ್, ಉದ್ಯೋಗದಲ್ಲಿ ತುಂಬ ತೊಂದರೆ ಮತ್ತೆ ಮನೆ ಬಾಡಿಗೆ ಮನೆಯಲ್ಲೂ ತುಂಬ ತೊಂದರೆ ಆಗ್ತಾ ಇದೆ ಸರ್. ಪದೇ ಪದೇ ಮನೆ ಚೇಂಜ್ ಮಾಡೋದು. ಇದು ಕೆಲಸನೂ ತೆಗೆದಿದ್ದಾರೆ, ಕೆಲಸನೂ ಇಲ್ಲ. ಅದೇ ಥರ ಇಲ್ಲಿ ಯಾವ ಕೆಲಸ ಕೈ ಹಾಕಿದ್ರು ಯಾವುದು ಕೆಲಸ ಸಿಗ್ತಾ ಇಲ್ಲ, ಕೆಲಸ ಆಗ್ತಾ ಇಲ್ಲ. ಸ್ವಾತಿ ನಕ್ಷತ್ರ 3ನೇ ಪಾದ ತುಲಾ ರಾಶಿ ಪ್ರಕಾರವಾಗಿ ಬರ್ತಾ ಇದೆ. ನಿಮಗೆ ಬೆಂಬಲ ಅನ್ನುವಂಥದ್ದು ಯಾರೂ ಇಲ್ಲ ಒಂದು, ಮತ್ತು ಮಾನಸಿಕವಾಗಿ ಯೋಚನೆಗಳು ಚಿಂತೆಗಳು ಅನ್ನುವಂಥದ್ದು ಜಾಸ್ತಿ ಆಗಿರೋದ್ರಿಂದ, ಒತ್ತಡಗಳು ಜಾಸ್ತಿ ಆಗಿರೋದ್ರಿಂದ ನಿಮಗೆ ಎಲ್ಲ ಥರದ ಸಮಸ್ಯೆಗಳನ್ನು ಕೂಡ ನೀವೊಬ್ಬರೇ ಎದುರಿಸಬೇಕಾಗಿರುವಂತಹ ಪರಿಸ್ಥಿತಿ. ಆದ ಕಾರಣದಿಂದ ನೀವು ಸಾಧ್ಯವಾದಷ್ಟು ನೀವು ಏನು ಮಾಡ್ತೀರಾ ಅಂತಂದರೆ, ಪ್ರತಿದಿನವೂ ಸಾಧ್ಯವಾದಷ್ಟು ನಿಮ್ಮ ಶಕ್ತಾನುಸಾರ, ನಿಮಗೆ ಕಷ್ಟಗಳಿದ್ದಾವೆ, ಪ್ರಾಬ್ಲಮ್ಗಳಿದ್ದಾವೆ, ಮತ್ತು ಮನೆ ಕುಟುಂಬ ನಡೆಸೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ, ಹೌದು ನಿಜಾನೇ. ಆದ್ರೂ ಕೂಡ ನೀವೇನು ಸಂಪಾದನೆ ಮಾಡ್ತೀರೋ ಅದರಲ್ಲಿ ದಿನಕ್ಕೆ 1 ರೂಪಾಯಿ ಆದ್ರೂ ಕೂಡ ಸರಿ, ನಿಮ್ಮ ಮನೆ ದೇವರಿಗೆ, ಕುಲದೇವರಿಗೆ ಒಂದು ಗೋಲಕ ಇಟ್ಟು, ಒಂದು ಹುಂಡಿ ಇಟ್ಟು, ಅದಕ್ಕೆ ಪ್ರತಿದಿನವೂ ಕೂಡ ಮನೆ ದೇವರಿಗೆ, ಕುಲದೇವರಿಗೆ ಆರಾಧನೆ ಮಾಡಿಕೊಂಡು ನನ್ನ ಕಷ್ಟ ಕಾರ್ಪಣ್ಯಗಳು ಎಲ್ಲವನ್ನೂ ಕೂಡ ಪರಿಹಾರ ಆಗಲಿ ಅಂತಂದ್ಬಿಟ್ಟು ಆ ಗೋಲಕದಲ್ಲಿ ಪ್ರತಿದಿನ 1 ದಿನಕ್ಕೆ 1 ರೂಪಾಯಿ ಹಂಗೆ ಹಾಕಿ 108 ದಿನಗಳ ಕಾಲನೂ ಕೂಡ ಹಾಕಿ 108 ದಿನಗಳ ಕಾಲ ನೀವು ಹಾಕಿ, ತದನಂತರ ಆ ಉಂಡೆ ಕಾಸನ್ನು ಸಂಪೂರ್ಣವಾಗಿ ಮನೆ ಕುಲದೇವರಿಗೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅದೇ ಕಾಸಿನಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಿಹಿಯನ್ನು ಮಾಡಿ, ಸಿಹಿಯನ್ನು ಹಂಚಿ, ಪ್ರಸಾದ ರೂಪದಲ್ಲಿ ಹಂಚಿ, ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಆಗುತ್ತದೆ ಅಮ್ಮ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ರೂಪಾ ಅವರೇ. ನೀವು ಕೂಡ ಕಾಲ್ ಮಾಡ್ಬೋದು, ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಬೇಕು ಅಂದರೆ ಯಾವ ನಂಬರ್ಗೆ ಕಾಲ್ ಮಾಡಬೇಕು ಅಂತ, ಜೊತೆಗೆ ಗುರೂಜಿ ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ 990008 9018 ಹಾಗೆ 990008 9019 ಈ ನಂಬರ್ಗೆ ಕಾಲ್ ಮಾಡಿದ್ರೆ ನೇರವಾಗಿ ಗುರುಜಿ ಯಾವಾಗ ಸಿಗ್ತಾರೆ, ಏನು ಎತ್ತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಾರ್ಯಕ್ರಮವನ್ನು ಕೊನೆವರೆಗೂ ನೋಡಿ. ನಿಮಗೆ ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಮ ಕಂಪ್ಲೀಟ್ ಆದಂತಹ ಒಂದು ವಿಳಾಸವನ್ನ ಕೂಡ ನಾವು ನಿಮಗೆ ಹೇಳ್ತೀವಿ. ಸೊ ನೀವು ಕೂಡ ಕಾಲ್ ಮಾಡಿ ಮಾತನಾಡಿ, ಜೊತೆಗೆ ನೇರವಾಗಿ ಕೂಡ ಹೋಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನ ಕಂಡುಕೊಳ್ಳಬಹುದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಗುರುಜಿ, ದಿಕ್ಕಿನ ಬಗ್ಗೆ ಹೇಳಿದ್ರೆ, ಜೊತೆಗೆ ಕೊಠಡಿ, ಈಗ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಅಂದ್ರೆ ಆ ಕೊಠಡಿಯ ವಾಸ್ತುವು ಕೂಡ ಸರಿಯಾಗಿರ್ಬೇಕು ಅಂತ. ಕೊಠಡಿಯಲ್ಲಿ ಏನಾದ್ರೂ ಒಂದು ದೇವ್ರ ಫೋಟೋನೋ ಅಥವಾ ಏನಾದ್ರೂ ವಾಸ್ತು ಬದಲಾವಣೆ ಮಾಡೋದ್ರಿಂದ ಕೂಡ ವಿದ್ಯಾಭ್ಯಾಸವನ್ನ ಹೆಚ್ಚಿಸ್ಕೊಳ್ಬಹುದಾ, ಹೇಗೆ ಅಂತ ಗುರುಜಿ? ಖಂಡಿತವಾಗ್ಲೂ ಕೂಡ ಇದು ಸಾಧ್ಯ. ಹೇಗೆ ಅಂತಂದರೆ, ನಾವು ಮುಖ್ಯವಾಗಿ ನಮಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂಥದ್ದು ಅಂತಂದರೆ ನಮ್ಮ ಜ್ಞಾನಕ್ಕೆ ಸಂಬಂಧಪಡುವಂಥದ್ದು ಗಾಳಿ ಮತ್ತು ಬೆಳಕು. ಈ ಗಾಳಿ ಮತ್ತು ಬೆಳಕು ಅನ್ನುವಂಥದ್ದು ನಮ್ಮ ಜೀವನದ ಬುನಾದಿಯಾಗಿ, ನಮ್ಮ ವಿದ್ಯಾಭ್ಯಾಸದಲ್ಲಿ ನಾವೆಷ್ಟೇ ಸ್ಟಡಿ ಮಾಡ್ತಾ ಇದ್ರೂ ಕೂಡ, ಓದುತ್ತಾ ಇದ್ರು, ಬರಿತಾ ಇದ್ರೂ ಕೂಡ ತಿಳ್ಕೋಬೇಕು, ಅದು ನಮ್ಮ ಜ್ಞಾನಕ್ಕೆ ಹೋಗಬೇಕು. ಯಾವುದೇ ಒಂದು ಪುಸ್ತಕವನ್ನು ಓದಬೇಕಾದ್ರೆ ಅದರಲ್ಲಿ ಎಷ್ಟು ತಿಳಿದುಕೊಂಡೆ ಅನ್ನುವಂಥದ್ದು, ಎಷ್ಟು ಓದಿದೆ ಅನ್ನುವಂಥದ್ದು ಮುಖ್ಯದಕ್ಕಿಂತ ಎಷ್ಟು ತಿಳಿದುಕೊಂಡೆ ಅನ್ನೋದಕ್ಕಿಂತ ಎಷ್ಟು ಅರ್ಥ ಮಾಡಿಕೊಂಡೆ ಅನ್ನೋದಕ್ಕಿಂತನೂ ಕೂಡ ಎಷ್ಟನ್ನು ಅದನ್ನು ಪರಿಪಾಲನೆಯಾಗಿ ತಂದಿದ್ದೀವಿ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ಈ ರೀತಿಯಾಗಿ ವಿದ್ಯಾಭ್ಯಾಸ ವಾಟೆವರ್ ನಮಗೆ ಹತ್ತುತ್ತಾ ಇಲ್ಲ ಅಂದರೆ, ಎಷ್ಟೇ ನಾವು ಗಂಭೀರ್ಯವಾಗಿ ತೆಗೆದುಕೊಂಡು ನಾವು ಪೂಜೆ ಪುನಸ್ಕಾರಗಳ ಮುಖಾಂತರದಿಂದನೂ ಕೂಡ ವಿದ್ಯಾಭ್ಯಾಸ ಅನ್ನುವಂಥದ್ದು ಟೈಮ್ ಕರೆಕ್ಟಾಗಿ ನಾವು ಯಾವ ಹೋಮ್ವರ್ಕ್ ಮಾಡಬೇಕೋ ಅದನ್ನೆಲ್ಲವನ್ನೂ ಕೂಡ ಮಾಡಿ ಮುಗಿಸ್ತಾ ಇದ್ರೂ ಕೂಡ ನಮಗೆ ಫಲಾಫಲಗಳು ದಕ್ಕುತ್ತಾ ಇಲ್ಲ ಅನ್ನುವುದಕ್ಕೂ ಕೂಡ ಆ ಕೊಠಡಿಯ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಏನಿರುತ್ತದೆ, ನಕಾರಾತ್ಮಕ ಶಕ್ತಿ ಅನ್ನುವಂಥದ್ದು ಏನಿರ್ತದೋ ಅದು ನಮಗೆ ಒತ್ತಡ, ಗೊತ್ತಿಲ್ಲದಿರೋನ್ನೇ ನಮಗೆ ಅದು ಸಮಸ್ಯೆಗಳನ್ನು ತಂದಿಡ್ತಾ ಇರುತ್ತದೆ. ಆದ ಕಾರಣದಿಂದ ಸಾಧ್ಯವಾದಷ್ಟು ಆ ಕೊಠಡಿಗೆ ನಮಗೆ ಗಾಳಿ ಬೆಳಕು ಅನ್ನುವಂಥದ್ದು ತುಂಬ ಪ್ರಾಮುಖ್ಯತೆಯಾಗಿ ಕೊಡಬೇಕಾಗುತ್ತದೆ. ಮತ್ತು ನಮಗೆ ಸುಲಭ ರೂಪದಲ್ಲಿ ನಮಗೆ ವಿದ್ಯಾಭ್ಯಾಸದಲ್ಲಿ ಒಂದು ಉನ್ನತವಾದ ಅನುಕೂಲ, ಒಂದು ಸಪೋರ್ಟು, ನಮಗೆ ಗೊತ್ತಿಲ್ಲದಿರನೇ ಸಪೋರ್ಟ್ ಮಾಡುವಂಥದ್ದು ತುಪ್ಪದ ದೀಪ. ಈ ತುಪ್ಪದ ದೀಪ ಅನ್ನುವಂಥದ್ದು ನಾವು ಹಚ್ಚೋದ್ರಿಂದ ನಮ್ಮಲ್ಲಿ ಆ ರೂಮ್ನಲ್ಲಿ, ಆ ಮನೆಯಲ್ಲೂ ಕೂಡ ನಾವು ಕುಳಿತುಕೊಂಡು ಎಲ್ಲಿ ನಾವು ವಿದ್ಯಾಭ್ಯಾಸ ಮಾಡ್ತಾ ಇರ್ತೀವೋ ಆ ಜಾಗದಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ ಇರುವಂಥದ್ದನ್ನು ಸಂಪೂರ್ಣವಾಗಿ ಹೋಗಲಾಡಿಸುವಂತಹ ಶಕ್ತಿ ಈ ತುಪ್ಪದ ದೀಪಕ್ಕೆ ಖಂಡಿತವಾಗ್ಲೂ ಕೂಡ ಇದೆ. ಇದು ಪ್ರಾಕ್ಟಿಕಲ್ ಆಗಿ ನಾವು ಸ್ವಯಂ ಕೆಲವು ಪೂಜೆ ಪುನಸ್ಕಾರಗಳಲ್ಲಿ ಒಂದು ಪ್ರಬಲವಾದ ಒಂದು ಶಕ್ತಿ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ನಾವು ಸ್ವಯಂ ಆಗಿ ಉಪಯೋಗಿಸ್ತೀವಿ. ಇದನ್ನು ನೀವೂ ಕೂಡ ಪರಿಪಾಲನೆ ಮಾಡಿದಾಗ ನಿಮಗೆ ಯಾವುದೇ ರೀತಿಯ ಅಡಚಣೆಗಳು ಆಗದಿರ ನೀವು ಅನ್ಕೊಂಡದ್ದನ್ನು ಸಾಧನೆ ಮಾಡೋದಕ್ಕೆ ಒಂದು ಸುಲಭ ಮಾರ್ಗ ಅನ್ನೋದು ತಿಳಿಸ್ಬೋದು. ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ?
ಮೈಸೂರಿಂದ ಜಯಲಕ್ಷ್ಮಿ ಅಂತ ಮೇಡಮ್. ಮೈಸೂರಿಂದ ಜಯಲಕ್ಷ್ಮಿ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ. ಮಗಳ ಹೆಸರು, ಜನ್ಮ ದಿನಾಂಕ ತಿಳಿಸ್ತೀರಾ? ಭಾಗ್ಯಶ್ರೀ ಅಂತ. ಭಾಗ್ಯಶ್ರೀ. ಜನ್ಮ ದಿನಾಂಕ 1996ನೇ ಇಸ್ವಿಯವಳು. 1996 ಜೂನ್ 4. ಓಕೆ ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ಕಾರ ಅಮ್ಮ. ಕಂಕಣ ಭಾಗ್ಯ ಫಲ ಹೇಳಿ, ಏನು ಪ್ರಶ್ನೆ ಏನು? ಅವಳ ವೈಯಕ್ತಿಕ ಜೀವನ ಮತ್ತೆ ಅವಳದು ಕೆಲಸದ ಬಗ್ಗೆ ಕೇಳಬೇಕಾಗಿತ್ತು. ವೈಯಕ್ತಿಕವಾದ ಜೀವನ ಅಂತ ಕೇಳ್ತಾ ಇದ್ದೀರಾ? ಮೂಲ ನಕ್ಷತ್ರಕ್ಕೆ ಸಂಬಂಧಪಡುವಂಥದ್ದು ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಪರಿಹಾರ ಇದ್ದೇ ಇರ್ತದೆ. ಅಂದರೆ ಆ ಅಮ್ಮನಿಗೆ, ಆ ಮಗುವಿಗೆ ಮಾನಸಿಕವಾಗಿ ಆಲೋಚನೆಗಳು, ಚಿಂತೆಗಳನ್ನು ಸ್ವಲ್ಪ ಬದಿಗಿಟ್ಟು ತನ್ನ ದಿನನಿತ್ಯದ ಕೆಲಸಗಳನ್ನು ಮಾತ್ರ ಗಮನ ಕೊಡೋದಕ್ಕೆ ಹೇಳಿ. ಅಂತಂದರೆ ಜವಾಬ್ದಾರಿಗಳು ಹೆಚ್ಚು ತಲೆ ಮೇಲೆ ಒರೆಸಿಕೊಂಡು ಸಮಸ್ಯೆಗಳ ತಂದಿಟ್ಕೊಳ್ಳೋದಕ್ಕಿಂತ ಕೂಡ ನೆನ್ನೆದನ್ನು ಕಳೆದು ಮುಂದಿನದನ್ನು ಆಲೋಚನೆ ಮಾಡ್ದಿರ ಇವತ್ತು ಏನಿದೆಯೋ ಪ್ರೆಸೆಂಟು ಅದರಲ್ಲಿ ಮುಗುಳ್ನಾಗೆ ಕೊಟ್ಟು ಪ್ರತಿಯೊಂದು ಸಮಸ್ಯೆಗಳನ್ನು, ಪ್ರತಿಯೊಂದು ಕೆಲಸಗಳನ್ನು ಕೂಡ ಸ್ವೀಕರಿಸಿ ಈ ದಿನದ ಮಾತ್ರನೇ ಆಲೋಚನೆ ಮಾಡಿದ್ರೆ ಆ ಯಮ ಖಂಡಿತವಾಗಲೂ ಕೂಡ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗ್ತಾರೆ. ಆರೋಗ್ಯದಲ್ಲೂ ಕೂಡ ಸರಿ ಹೋಗುತ್ತದೆ. ಹಣಕಾಸಿನೆಲ್ಲ ಸಮಸ್ಯೆಗಳು ಇರುವಂಥದ್ದು ಕೂಡ ಪರಿಹಾರ ಆಗುತ್ತದೆ. ಯಾವುದನ್ನು ಕೂಡ ಕಠಿಣವಾಗಿ ತೆಗೆದುಕೊಳ್ಳದಿರ ಆದದ್ದಾಗಲಿ ಎಲ್ಲವನ್ನೂ ಕೂಡ ಒಳ್ಳೆಯದೇ, ನಾನು ಜಯಿಸ್ತೀನಿ, ಆಗಲಿ ಪರವಾಗಿಲ್ಲ, ಈ ದಿನ ತಾನೇ, ಈ ದಿನ ಓಕೆ ಖುಷಿ ಅನ್ನುವಂಥದ್ದು ಮಾತ್ರನೇ ಆಲೋಚನೆ ಮಾಡೋದಕ್ಕೆ ಕೇಳಿ. ಆದಷ್ಟು ಒಳ್ಳೇದಾಗುತ್ತೆಪ್ಪ, ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ನೀವು ಕೂಡ ಕಾಲ್ ಮಾಡಬಹುದು, ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿದೆ. ಹಾಗೆ ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ದೇವಸ್ಥಾನದ ಆಪೋಸಿಟ್ ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂ ಇದೆ. ಹೋಗಿ ಭೇಟಿ ಮಾಡಿ. ಗುರೂಜಿ ಹತ್ರ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬಹುದು. ಹಾಗೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ 990008 9018, ಹಾಗೆ 990008 9019. ಈ ನಂಬರ್ಗೆ ಕಾಲ್ ಮಾಡಿದ್ರೆ ಗುರೂಜಿ ಅವರು ಯಾವಾಗ ಸಿಗ್ತಾರೆ, ಏನು ಎತ್ತ ಎಲ್ಲದ್ರ ಬಗ್ಗೆ ಕೂಡ ನೀವು ಮಾತನಾಡಬಹುದು. ನಿಮ್ಮ ಸಮಸ್ಯೆಗಳಿಗೆ ಇನ್ ಡೀಟೇಲ್ ಆಗಿ ಪರಿಹಾರವನ್ನ ಕೂಡ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲೂ ಕೂಡ ಕಾಲ್ ಮಾಡಿ. ಎಸ್ ಗುರುಜಿ, ಮಾತನಾಡ್ತಾ ಇದ್ವಿ ನಾವು, ಎಷ್ಟೋ ಮಕ್ಕಳಿಗೆ ನಾವು ಈ ಒಂದು ಸಮಸ್ಯೆ ನೋಡಿದೀವಿ, ಜ್ಞಾಪಕ ಶಕ್ತಿ ಇಲ್ಲ, ಎಷ್ಟೇ ಓದ್ತಾರೆ ಬರೀತಾರೆ, ಬಟ್ ಮರುವು ಅನ್ನೋದು ಹೆಚ್ಚಾಗಿ ಕಾಡುತ್ತೆ ಅಂತ. ಯಾಕೆ ಮಕ್ಕಳಲ್ಲಿ ಈ ರೀತಿ ಮರುವಿನ ಕಾಯಿಲೆ ಅಂತ? ಮುಖ್ಯವಾಗಿ ಜ್ಯೋತಿಷ ಶಾಸ್ತ್ರ ಪಂಚಾಂಗ ಹೇಳುವಂಥದ್ದು ಯಾವ ದಿಕ್ಕಿನಿಂದ ಸಮಸ್ಯೆಗಳು ಉದ್ಭವ ಆಗುತ್ತದೆ ಮತ್ತು ಮನೆಯ ಕುಟುಂಬಕ್ಕೆ ಸಂಬಂಧಪಡುವಂತಹ ಒತ್ತಡಗಳಿಂದನೂ ಕೂಡ ಮಗುವಿನ ಮೇಲೆ ಪರಿಣಾಮ ಬೀಳುವಂಥದ್ದು ಕೂಡ ಹೌದು. ಯಾಕಂತಂದರೆ ಮಗುವಿಗೆ ವಿದ್ಯಾಭ್ಯಾಸದಲ್ಲಿ ಕೆಲವೊಂದು ಇಷ್ಟ ಇರೋದಿಲ್ಲ, ಆಸಕ್ತಿಗಳು ಅನ್ನುವಂಥದ್ದು ಸಬ್ಜೆಕ್ಟ್ನಲ್ಲಿ. ಪೇರೆಂಟ್ಸ್ ಏನು ಮಾಡ್ತೀವಿ, ತಂದೆ ತಾಯಿಗಳು ಅದನ್ನು ಇಲ್ಲ ಇದನ್ನೇ ಮಾಡು ಅನ್ನುವಂಥದ್ದು ಕೊಡುವಂತಹ ಒತ್ತಡಗಳಿಂದನೂ ಕೂಡ ಮಗುವಿಗೆ ಆ ಜ್ಞಾನ ಅನ್ನುವಂಥದ್ದು ತೆಗೆದುಕೊಳ್ಳುವುದಕ್ಕಾಗೋದಿಲ್ಲ. ಅದಕ್ಕಾಗಿ ಆ ಮಗುವಿನಲ್ಲಿ ಯಾವ ಫೀಲ್ಡ್ನಲ್ಲಿ, ಯಾವ ವೇನಲ್ಲಿ ಉನ್ನತವಾದ ಸ್ಥಾನಕ್ಕೆ ಬರುವಂತಹ ಆ್ಯಕ್ಟಿವ್ ಇದೆ ಅನ್ನುವಂಥದ್ದು ನಾವು ತಿಳ್ಕೋಬೇಕು. ಅದಕ್ಕೆ ನಾವು ಪ್ರೋತ್ಸಾಹ ಅನ್ನುವಂಥದ್ದು ಕೊಡಬೇಕು, ಒಂದನೇ. ಎರಡನೇದಾಗಿ ನಾವು ಪ್ರತಿಯೊಂದು ಪುಸ್ತಕದಲ್ಲೂ ಸರಿ ಓದುವುದಕ್ಕಿಂತ ಹೆಚ್ಚು ಬರೆಯುವುದರಿಂದ ನಮ್ಮ ಜ್ಞಾನ ಅನ್ನುವಂಥದ್ದು ಉಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಮೂರನೇದಾಗಿ ನಕಾರಾತ್ಮಕ ಶಕ್ತಿ ಎನ್ನುವಂಥದ್ದು ಏನು ಆಗ್ತಾ ಇದೆ, ಗ್ರಹತಿಗಳ ಯೋಗ ಬಲದಿಂದ ನಷ್ಟ ಆಗ್ತಾ ಇದೆಯಾ, ಮತ್ತು ದಶಾಕುಂಡಲಿ ದಶಾಭುಕ್ತಿನಲ್ಲಿ ಚಂದ್ರ ಮಹಾತ್ಮ ಅನ್ನುವಂಥದ್ದು ಯಾವಾಗ ಇದಾನೋ, ಮತ್ತು ಗುರು ಮತ್ತು ಶುಕ್ರ ಈ ಮೂರು ಗ್ರಹಗಳ ಒಂದು ದಶಾಭುಕ್ತಿಗಳ ಯೋಗ ಬಲದಲ್ಲಿ ಇದ್ದಾಗ ನಮಗೆ ವಿದ್ಯಾಭ್ಯಾಸದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಸುಲಭ ಮಾರ್ಗ ಅನ್ನುವಂಥದ್ದು ಆಗುತ್ತದೆ. ಮತ್ತು ಸಾಧ್ಯವಾದಷ್ಟು ವಿದ್ಯಾಭ್ಯಾಸ ದಿನದ ಚರಿತ್ರೆಯಲ್ಲಿ ದಿನಪೂರ್ತಿ ನಮಗೆ ಅನುಕೂಲ ಆಗಬೇಕು. ಯಾವುದೇ ಓದಿದ್ರು, ಏನೇ ಒಂದು ಶ್ಲೋಕ ಓದಿದ್ರು, ಒಂದು ಪದ್ಯ ಓದಿದ್ರು, ಗದ್ಯ ಓದಿದ್ರು ದಿನಪೂರ್ತಿ ಅದು ಜ್ಞಾಪದಲ್ಲಿ ಇಟ್ಕೋಬೇಕು ಅಂತಂದರೆ ಬೆಳಗಿನ ಜಾವದಲ್ಲಿ ಓದುವಂತಹ ವಿದ್ಯಾಭ್ಯಾಸ ಸಾಧ್ಯವಾದಷ್ಟು ನಮಗೆ ನಶಿಸಿ ಹೋಗೋದಿಲ್ಲ. ಆಲ್ಮೋಸ್ಟ್ ನಮಗೆ ಅನುಕೂಲ ಅನ್ನುವಂಥದ್ದು ಕೊಡುತ್ತದೆ. ಯಾವುದೇ ಒಂದು ಸಂಕಲ್ಪ ಮಾಡಿಕೊಂಡ್ರೂ ಕೂಡ ಬೆಳಗಿನ ಜಾವದಲ್ಲಿ ನಮಗೆ ಬ್ರಾಹ್ಮಿ ಮುಹೂರ್ತಗಳಲ್ಲಿ ಬೆಳಗಿನ ಜಾವದಲ್ಲಿ ಎದ್ದು ನಾವು ವಿದ್ಯಾಭ್ಯಾಸ ಮಾಡೋದ್ರಿಂದ ಯಾವುದನ್ನು ಕೂಡ ನಮಗೆ ನಷ್ಟ ಅನ್ನುವಂಥದ್ದು ಕೊಡೋದಿಲ್ಲ. ಆದಷ್ಟು ಬೇಗ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಸುಲಭ ಮಾರ್ಗ ಇದು. ಹೌದು, ನಿಜ. ಖಂಡಿತ ಗುರುಜಿ. ಎಸ್, ನೀವು ಕೂಡ ಕಾಲ್ ಮಾಡಿ ಗುರುಜಿ ಹತ್ರ ಮಾತನಾಡ್ಬೋದು. ಏನೇ ಸಮಸ್ಯೆಗಳು ಇದ್ರೂ ಕೂಡ ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಳ್ಬೋದು. ಶ್ರೀ ತ್ರಿಕಾಲ ಜ್ಯೋತಿಷ್ಯ ಪೀಠಂ ಇದಿರೋದು ರಾಜರಾಜೇಶ್ವರಿ ನಗರದ ರಾಜರಾಜೇಶ್ವರಿ ದೇವಸ್ಥಾನದ ಆಪೋಸಿಟ್ ಅಲ್ಲೇ ಇದೆ. ಸೊ ನೇರವಾಗಿ ಹೋಗಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹಾರವನ್ನ ಕಂಡುಕೊಳ್ಳಿ. ಕಾರ್ಯಕ್ರಮಕ್ಕೂ ಕೂಡ ಕಾಲ್ ಮಾಡಿ ನಮ್ಮ ಜೊತೆಗೆ ಮಾತನಾಡ್ಬೋದು. ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ಹಲೋ ಮೇಡಮ್. ನಮಸ್ತೆ. ಹಲೋ ಮೇಡಮ್, ನಮಸ್ತೆ ಮೇಡಮ್. ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ಜ್ಯೋತಿ ಮೇಡಮ್. ಜ್ಯೋತಿ, ಎಲ್ಲಿಂದ? ಬಸ್ನಾಳಿಂದ ಮೇಡಮ್. ಎಲ್ಲಿಂದ? ಬಸ್ನಾಳ್ ಮೇಡಮ್, ದಾವಣಗೆರೆ ಹತ್ರ. ದಾವಣಗೆರೆ ಬಸ್ಸನಾಳಿಂದ.
ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಅದೇ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಮಗನ ಹೆಸರು, ಜನ್ಮ ದಿನಾಂಕ ತಿಳಿಸ್ತೀರಾ? ಹಾ, ಹೇಳ್ತೀನಿ ಮೇಡಮ್. ಹೇಳಿ. ಹರೀಶ್ ಮೇಡಮ್. ಹರೀಶ್. ಹರೀಶ್ ಹೇಳಿ ಜನ್ಮ ದಿನಾಂಕ. 4ನೇ ತಿಂಗಳು. ಓಕೆ. 2004 ಮೇಡಮ್. ದಿನಾಂಕ 25 ಮೇಡಮ್. 25/4/2004. ಓಕೆ ಗುರುಜಿ ಇದಾರೆ, ಮಾತನಾಡಿ. ಮಗನ ಬಗ್ಗೆ ಏನ್ ಪ್ರಶ್ನೆ ಇದೆ ಕೇಳಿ. ನಮಸ್ಕಾರ, ಹೇಳಿ ಅಮ್ಮ. ನಮಸ್ತೆ ಗುರುಜಿ. ಹೇಳಿ, ಪ್ರಶ್ನೆ ಏನು? ಅದೇ ಅವನು ಮನೆಯಲ್ಲೇ ಸೇರ್ತಾ ಇಲ್ಲ ಗುರುಜಿ. ಅವ್ನು ಆಟೋ ಕೊಟ್ಟಿದ್ವಿ, ಆಟೋ ದುಡಿತೀನಿ ಅಂದಿದ್ದಕ್ಕೆ. ಮನೆ ಕಟ್ಟಿದೀವಿ, ಸಾಲನು ತೀರಿಸ್ತಾ ಇಲ್ಲ, ಮನೆಗೆ ನೆಟ್ಟಗ್ ಬರ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಗುರುಜಿ. ನೀವು ಕೊಟ್ಟಿರೋ ಡೇಟ್ ಆಫ್ ಬರ್ತ್ಗೂ ಹೆಸರಿಗೂ ಸಂಬಂಧನೇ ಇಲ್ಲ, ಆಯ್ತಾ? ಸರಿ, ಮುಖ್ಯವಾಗಿ ನೋಡಿ, ಆಯ್ತು. ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಏನು ಸಮಸ್ಯೆಗಳಿದೆಯೋ ಹಣಕಾಸಿಗೆ ಸಂಬಂಧಪಟ್ಟಂತೆ ಮತ್ತು ವೈಯಕ್ತಿಕವಾಗಿ ಗಂಡ ಹೆಂಡತಿನಲ್ಲಿ ಕುಟುಂಬದಲ್ಲಿ ಪ್ರಾಬ್ಲಮ್ಸ್ ಇದೆ, ಸಮಸ್ಯೆಗಳಿದ್ದಾವೆ. ಅದನ್ನು ಫಸ್ಟ್ ಬಗೆಹರಿಸ್ಕೊಂಡ್ರೆ ಮಗ ತನಗೆ ತಾನೇ ನಿಮ್ಮ ಹಿಡಿತಕ್ಕೆ ಬರ್ತಾನೆ. ಮತ್ತು ಮಗನಲ್ಲಿ ಸ್ನೇಹ ಸಹವಾಸ ಅನ್ನುವಂಥದ್ದು ಸಾಧ್ಯವಾದಷ್ಟು ಕಡಿಮೆ ಮಾಡೋದಕ್ಕೆ ಹೇಳಿ. ಈ ನಿಮ್ಮ ಗ್ರಹತಿಗಳ ಫಲದಿಂದ ಆಗಿರ್ಬೋದು, ಜಾತಕದ ದೋಷದಿಂದ ಆಗಿರ್ಬೋದು, ಏನೂ ಇಲ್ಲ. ಎಲ್ಲ ರೂಪದಲ್ಲೂ ಕೂಡ ಮಗನಿಗೆ ಚೆನ್ನಾಗಿದೆ. ನಿಮ್ಮ ಮನೆಯಲ್ಲಿ ಇರುವಂತಹ ವಾತಾವರಣ ಸಂಬಂಧಗಳಲ್ಲಿ ಬಿರುಕು ಬಿಟ್ಟಿದೆ, ಅವುಗಳನ್ನ ಸರಿಪಡಿಸ್ಕೊಂಡ್ರೆ ಮಗ ತನಗೆ ತಾನೇ ನಿಮ್ಮ ಹಿಡಿತಕ್ಕೆ ಬರ್ತಾನೆ. ಒಳ್ಳೇದಾಗ್ಲಿ ಅಪ್ಪ. ಧನ್ಯವಾದಗಳು. ಕರೆ ಮಾಡಿ ಮಾತನಾಡಿದಕ್ಕಾಗಿ. ನೀವು ಕೂಡ ಕರೆ ಮಾಡಿ ಮಾತನಾಡಿ ಗುರುಜಿ ಜೊತೆಗೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಇದೆ. ಜೊತೆಗೆ ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದರೆ 9900089018 ಹಾಗೆ 9900089019 ಈ ನಂಬರ್ಗೆ ಕಾಲ್ ಮಾಡಿದ್ರೆ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡೋ ವಿಳಾಸ ಕೂಡ ತಿಳಿಸ್ತಾರೆ. ಜೊತೆಗೆ ಯಾವಾಗ ಸಿಗ್ತಾರೆ, ಏನು ಪರಿಹಾರ, ಎಲ್ಲವನ್ನ ಕೂಡ ನೀವು ಮಾತನಾಡಬಹುದು. ಮಿಸ್ ಮಾಡದೆ ಕಾಲ್ ಮಾಡಿ. ಜೊತೆಗೆ ಕಾರ್ಯಕ್ರಮವನ್ನ ಕೊನೆಯವರೆಗೂ ನೋಡಿ. ನಾವು ಕಂಪ್ಲೀಟ್ ಆದಂತಹ ವಿಳಾಸವನ್ನ ಕೂಡ ನಿಮಗೆ ತೋರಿಸ್ತೀವಿ. ಆ ವಿಳಾಸವನ್ನ ನೋಟ್ ಮಾಡಿಕೊಂಡು ನೇರವಾಗಿ ನೀವೇ ಹೋಗಿ ಕೂತು ಪರಿಹಾರ ಏನು ಸಮಸ್ಯೆ ಇದೆ ಪ್ರತಿಯೊಂದನ್ನು ಕೂಡ ಮುಕ್ತವಾಗಿ ಹೇಳ್ಕೋಬಹುದು ಗುರುಜಿ ಜೊತೆಗೆ. ಎಸ್ ಗುರುಜಿ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಎಲ್ಲ ಪೇರೆಂಟ್ಸ್ಗೂ ಒಂದು ಆಸೆ ಇರುತ್ತೆ, ನನ್ನ ಮಗ ನನ್ನ ಮಗಳು ಫಸ್ಟ್ ಬರಬೇಕು, ಡಿಸ್ಟಿಂಕ್ಷನ್ ಅಲ್ಲಿ ಬರಬೇಕು ಅಂತ. ಬಟ್ ಎಷ್ಟೇ ಎಫರ್ಟ್ ಹಾಕಿ ಟ್ಯೂಷನಿಗೆ ಕಳಿಸ್ತಾರೆ, ಏನೇ ಮಾಡಿದ್ರು ಕೂಡ ಹಿಂದೆ ಉಳಿತಾರೆ ಓದಿದಲ್ಲಿ. ಯಾಕೆ ಅನ್ನೋದು ಮುಖ್ಯವಾಗಿ ಸಮಸ್ಯೆಗಳು ಬರುವಂಥದ್ದು ತನ್ನಲ್ಲೇ ಇರ್ತದೆ. ಮನೆ ಕುಟುಂಬದಲ್ಲಿ ಇರ್ತದೆ, ದೊಡ್ಡವರಿಂದನೂ ಕೂಡ ಇರುತ್ತದೆ, ಮತ್ತು ಮಗುವಿನ ಜಾತಕ ಫಲ ದೋಷ ಫಲದಿಂದನೂ ಕೂಡ ಸಮಸ್ಯೆಗಳು ಆಗುವಂಥದ್ದು ಸರ್ವೇ ಸಾಮಾನ್ಯವಾಗಿ. ಆದ ಕಾರಣದಿಂದ ಪ್ರತಿಯೊಂದು ವಿದ್ಯಾಭ್ಯಾಸದಲ್ಲೂ ಪ್ರತಿಯೊಂದು ಹಂತದಲ್ಲೂ ಕೂಡ ಸಮಸ್ಯೆಗಳನ್ನು ಪ್ರತಿ ರೂಪದಲ್ಲೂ ಕೂಡ ತಪ್ಪಿಸಿಕೊಳ್ಳುವುದಕ್ಕೆ ಸುಲಭ ಮಾರ್ಗವಾಗಿ ಬೆಳ್ಳಿನಲ್ಲಿ ಸಾಧ್ಯವಾದಷ್ಟು ಪಚ್ಚೆ ಕಲ್ಲನ್ನು ಮಗುವಿಗೆ ಅಥವಾ ಪೇರೆಂಟ್ಸನ್ನು ಕೂಡ ಧರಿಸಿದಾಗ ವಿದ್ಯಾಭ್ಯಾಸದಲ್ಲಿ ಒಂದು ಸಂಕಲ್ಪ ಸಿದ್ಧಿ ಅಂತಂದರೆ ನಾವು ಹೇಳುವಂಥದ್ದು ಮಗು ಕೇಳಬೇಕು, ಒಂದು ಕನೆಕ್ಟಿವಿಟಿ ಆಗಬೇಕು ಅಂತಂದಾಗ ಒಂದು ಪಚ್ಚೆ ಕಲ್ಲನ್ನು ಧರಿಸಿದಾಗ ನಮಗೆ ಎಲ್ಲ ರೂಪದಲ್ಲೂ ಕೂಡ ಸಪೋರ್ಟ್ ಕೊಡುತ್ತದೆ. ಮತ್ತು ತದನಂತರ ಪುಷ್ಯರಾಗ ಅನ್ನುವಂಥದ್ದು ಕಲ್ಲನ್ನು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆಯೇ ಆ ಜಾಗದಲ್ಲಿ ನಾವು ಪ್ರತಿದಿನವೂ ಕೂಡ ನಾವು ಧರಿಸಿದಾಗ, ಬೆಳ್ಳಿನಲ್ಲೇ ಧರಿಸಿದಾಗ ಅನುಕೂಲ ಅನ್ನುವಂಥದ್ದು ಆಗುತ್ತದೆ. ಮತ್ತು ಸಾಧ್ಯವಾದಷ್ಟು ಈ ಎಲ್ಲದಕ್ಕಿಂತ ಕೂಡ ಮುಖ್ಯವಾಗಿ ಗಾಯತ್ರಿ ಮಂತ್ರವನ್ನು ಸಾಧ್ಯವಾದಷ್ಟು ಪ್ರತಿದಿನ 11 ಬಾರಿ ವಿದ್ಯಾಭ್ಯಾಸ ಆರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ 11 ಬಾರಿ ಗಾಯತ್ರಿ ಮಂತ್ರವನ್ನು ಬರೆಯೋದ್ರಿಂದ ನಮಗೆ ಯಾವುದೇ ರೀತಿಯ ಅಡಚಣೆಗಳೂ ಕೂಡ ಬರೋದಿಲ್ಲ. ಮತ್ತು ನಕಾರಾತ್ಮಕ ಶಕ್ತಿ ಯಾವುದಿದ್ರೂ ಕೂಡ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕೂಡ ಆಗಿ, ಮತ್ತು ನಮಗೆ ಫಲಾಫಲಗಳು ಧನಾತ್ಮಕ ಒಂದು ಶಕ್ತಿ ಅನ್ನುವಂಥದ್ದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಡುವಂಥದ್ದು ನಮಗೆ ಅನುಕೂಲ ಅನ್ನುವಂಥದ್ದು ಆಗುತ್ತದೆ. ಮತ್ತು ಇನ್ನೊಂದು ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಎರಡಕ್ಕೂ ಸಂಬಂಧಪಡುವಂಥದ್ದು ಒಂದು ಫಲ ಕೊಡುವಂಥದ್ದು ಬಿಲ್ಲಪತ್ರೆ ಜೊತೆಗೆ ಲವಂಗ ಮತ್ತು ಏಲಕ್ಕಿ. ಈ 3 ವಸ್ತುಗಳನ್ನು ನಾವು ವಿದ್ಯಾಭ್ಯಾಸ ಮಾಡುವಂತಹ ಒಂದು ಕೊಠಡಿನಲ್ಲಾಗಿರ್ಬೋದು, ನಮ್ಮ ಬ್ಯಾಗ್ನಲ್ಲಾಗಿರ್ಬೋದು, ಅಥವಾ ನಮ್ಮ ಬುಕ್ಸ್ ಇಟ್ಕೊಳ್ಳುವಂತಹ ಒಂದು ಕಬೋರ್ಡ್ನಲ್ಲಾಗಿರ್ಬೋದು ಇಟ್ಕೊಂಡಾಗ ನಮಗೆ ಉನ್ನತವಾದ ಒಂದು ಚೈತನ್ಯ ದಕ್ಕೋದಕ್ಕೆ ಇದೊಂದು ಸುಲಭ ತಂತ್ರ ಕುತಂತ್ರದಿಂದನೂ ಕೂಡ ಹೌದು ಒಂದು ಒಳ್ಳೇದಾಗುತ್ತದೆ. ಗುರುಜಿ, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಮಂಡ್ಯದಿಂದ ಮೇಡಮ್. ಮಂಗಳ ಅಂತ. ಮಂಗಳ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಮೇಡಮ್. ಓಕೆ, ಮಗನ ಹೆಸರು, ಜನ್ಮ ದಿನಾಂಕ ತಿಳಿಸಿ. ಮೇಡಮ್ 13/4/95.
13-4-95. ಓಕೆ, ಮಗನ ಹೆಸರು ಮನಿಲ್ ಗೌಡ ಅಂತ ಮೇಡಮ್. ಮನೀಲ್ ಗೌಡ. ಹೌದು. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಏನ್ ಕೇಳಬೇಕು ಮಗನ ಬಗ್ಗೆ ಕೇಳಿಮ್ಮ. ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಳಿ ಅಮ್ಮ. ಮದುವೆ ಬಗ್ಗೆ ಕೇಳ್ಬೇಕಿತ್ತು ಗುರುಗಳೇ. ಮಕ್ಕಳ ನಕ್ಷತ್ರ 1ನೇ ಪಾದ, ಸಿಂಹ ರಾಶಿ, ಸೂರ್ಯ ಅಧಿಪತಿಯಾಗಿ ಹಾ. ಮದುವೆ ಏನೋ ಕಂಕಣ ಭಾಗ್ಯ ಕೂಡಿ ಬರ್ತಾ ಇದೆ, ಒಳ್ಳೇದು ಆಗ್ತಾ ಇದೆ. ಬಟ್ ನೀವು ಮಾಡುವಂತಹ ಮದುವೆ ಮಾಡೋದಕ್ಕೆ ಯೋಗಾಂಶ ಅನ್ನುವಂಥದ್ದು ಅಂತಂದರೆ ಫಲಾಫಲಗಳು, ಶಕ್ತಿ ಅನ್ನುವಂಥದ್ದು ತುಂಬ ಕಡಿಮೆ ಇದೆ. ಅಂತಂದರೆ ಹಣಕಾಸಿಗೆ ಸಂಬಂಧಪಡುವಂಥದ್ದು ಮತ್ತು ಕುಟುಂಬದಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳು ಅನ್ನುವಂಥದ್ದು ಹೆಚ್ಚು ಕಾಣ್ತಾ ಇದೆ. ಆದ ಕಾರಣದಿಂದ ನಿಮಗೆ ಹತ್ರ ಆಗುವಂತಹ ಮೇಲ್ಕೋಟೆ ಚೆಲುವರಾಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವನಿಗೆ ಸಾಧ್ಯವಾದಷ್ಟು ಪಂಚಮುಡಿ ಅನ್ನುವಂಥದ್ದು ಕೊಡಿಸಿ. ಮಗನಿಗೆ ಪಂಚಮುಡಿ ಅನ್ನುವಂಥದ್ದು ಕೊಡಿಸಿದ್ರೆ ಅವನಲ್ಲಿ ಇರುವಂತಹ ಸಮಸ್ಯೆಗಳು ಎಲ್ಲವನ್ನು ಕೂಡ ನಕಾರಾತ್ಮಕವಾಗಿ ಏನಿದಾವೋ ಮತ್ತು ನಿಮ್ಮ ಕುಟುಂಬದ ವರ್ಗಕ್ಕೆ ಸಂಬಂಧಪಡುವಂಥದ್ದು ಹಣಕಾಸಿನ ಸಮಸ್ಯೆಗಳು ಏನಿದಾವೋ ಅವೆಲ್ಲವನ್ನೂ ಕೂಡ ಪರಿಹಾರ ಮಾಡ್ಕೋಬಹುದು. ಪಂಚಮುಡಿ ಕೊಡಿಸಿ, ಆದಷ್ಟು ಬೇಗ ನಿಮ್ಗೆ ಒಳ್ಳೇದಾಗುತ್ತೆಪ್ಪ. ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿ ಮಾತನಾಡಿದಕ್ಕಾಗಿ. ನಿಮಗೂ ಈ ರೀತಿ ಯಾವುದೇ ಸಮಸ್ಯೆಗಳಿರಬಹುದು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಕಂಕಣ ಬಲದ ವಿಚಾರ ಆಗಿರ್ಬೋದು, ಕುಟುಂಬ ಕಲಹ ಆಗಿರಬಹುದು, ಇದು ಯಾವುದೇ ಸಮಸ್ಯೆಗಳು ಕೂಡ ಇದ್ದಲ್ಲಿ ನೇರವಾಗಿ ಗುರೂಜಿ ಅವ್ರನ್ನ ಕೂಡ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಗುರೂಜಿ ಅವ್ರನ್ನ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಯಾವ ನಂಬರ್ಗೆ ಕಾಲ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ನೋಟ್ ಮಾಡ್ಕೊಳ್ಳಿ. ನಾನೊಮ್ಮೆ ಹೇಳ್ತೀನಿ, ನನ್ನ ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಂದಲೂ ಕೂಡ ಯಾವ ನಂಬರ್ಗೆ ಕಾಲ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. 9900089018 ಹಾಗೆ 9900089019 ಈ ನಂಬರ್ಗೆ ಕಾಲ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಗುರೂಜಿ ಅವರು ಯಾವಾಗ ಸಿಗ್ತಾರೆ ಏನು ಎಲ್ಲವನ್ನ ಕೂಡ ತಿಳ್ಕೊಳ್ಬೋದು. ಜೊತೆಗೆ ಕಾರ್ಯಕ್ರಮವನ್ನ ಕೊನೆಯವರೆಗೂ ಕೂಡ ನೋಡಿ, ನಿಮ್ಗೆ ಕಂಪ್ಲೀಟ್ ಆಗಿ ನಾವು ವಿಳಾಸವನ್ನ ಕೂಡ ಕೊಡ್ತೀವಿ. ಗುರೂಜಿ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ಬೆಂಗಳೂರಿಂದ ಲಗ್ಗೆರೆ ಎಂದ. ನಿಮ್ಮ ಹೆಸರು? ಆನಂದ್ ಅಂತ ಹೇಳಿ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಆನಂದ್ ಅವರು? ನಮ್ಮ ಬಗ್ಗೆ ಮೇಡಮ್. ಓಕೆ, ಜನ್ಮ ದಿನಾಂಕ ತಿಳಿಸ್ತೀರಾ? 1/1/1989 ಮೇಡಮ್. 1/1/1989. ಹೌದು ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಆನಂದ್ ಅವರೇ. ನಮಸ್ತೆ ಗುರುಜಿ. ಹೇಳಿಯಪ್ಪ, ಪ್ರಶ್ನೆ ಏನು? ಪ್ರಶ್ನೆ ಏನಿಲ್ಲ ಗುರುಜಿ, ಇದು ನಮ್ಗೆ ಸ್ವಲ್ಪ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಏರುಪೇರು ಆಗ್ತಾ ಇದೆ. ಗಾಡಿ ಒಂದು ಎಲ್ಲೋಡ್ ಗಾಡಿ ಜಾಸ್ತಿ ಇದು ಮಾಡೋಣ ಅಂತ ತಗೊಂಡಿದ್ದ. ನೀವು ಕೊಟ್ಟಿರುವಂತಹ ಡೇಟ್ ಆಫ್ ಬರ್ತ್ ತುಂಬಾ ವಿಶೇಷವಾಗಿದೆ. 1/1/81 ಕುಜ 89. ನಿಮ್ ಡೇಟ್ ಆಫ್ ಬರ್ತ್ ಹೇಳಪ್ಪ ಇನ್ನೊಂದ್ಸರಿ. 1989 ಗುರುಜಿ. ಸರಿ, ಆಯ್ತು. ನಿಮ್ಮ ಡೇಟ್ ಆಫ್ ಬರ್ತ್ಗೆ ಸಂಬಂಧಪಡುವಂಥದ್ದೇ ನಿಮಗೆ ದಕ್ಷಿಣಾಧಿಪತಿ ಆಗಿ ಅಂದರೆ ಮೇಷರಾಶಿ, ಕೃತಿಕಾ ನಕ್ಷತ್ರ 1ನೇ ಪಾದ, ಮೇಷರಾಶಿ. ನೀವು ಮಾಡುವಂತಹ ಕೆಲಸ ಕಾರ್ಯ ಅಥವಾ ಮನೆ ಕುಟುಂಬ ಅನ್ನುವಂಥದ್ದು ಸಾಧ್ಯವಾದಷ್ಟು ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಒಂದು ಕುಳಿತುಕೊಂಡು ಪ್ರಾರ್ಥನೆ ಮಾಡಿಕೊಂಡು ನೀವು ಕೆಲಸಕ್ಕೆ ಕೈ ಹಾಕಿ, ಆದಷ್ಟು ಬೇಗ ಒಳ್ಳೆಯದಾಗುತ್ತದೆ. ಮತ್ತು ನೀವು ವಾಸ ಮಾಡುವಂತಹ ಮನೆ ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ಇರುವಂಥದ್ದು ಮಾತ್ರನೇ ನೀವು ಮನೆ ಮಾಡಿಕೊಂಡಾಗ ನಿಮಗೆ ಹಣಕಾಸಿಗೆ ಸಂಬಂಧಪಡುವಂಥದ್ದು ಪ್ರತಿಯೊಂದು ವಿಷಯದಲ್ಲೂ ಕೂಡ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಅನುಕೂಲ ಅನ್ನುವಂಥದ್ದು ಆಗುತ್ತದೆ. ಮತ್ತು ನಿಮ್ಮ ಮನೆಯಲ್ಲಿ ಇರುವಂತಹ ಹೆಣ್ಮಗಳು ಯಾರೇ ಆಗಿರ್ಬೋದು, ಅವರಿಗೆ ಸಾಧ್ಯವಾದಷ್ಟು ನೀವು ಪ್ರತಿದಿನ ಏನು ದುಡಿತೀರೋ ಅದರಲ್ಲಿ ಸ್ವಲ್ಪ ಸಾಧ್ಯವಾದಷ್ಟು ಒಂದು ಮುಡುಪು ಕಟ್ಟೋ ರೀತಿಯಲ್ಲಿ ಒಂದು ಸ್ವಲ್ಪ ನಿಮಗೆ ದಕ್ಷಿಣೆ ರೂಪದಲ್ಲಿ ಆಗಿರ್ಬೋದು, ಒಂದು ಅಥವಾ ಉಡುಗೊರೆ ರೂಪದಲ್ಲಿ ಆಗಿರ್ಬೋದು, ಪ್ರತಿದಿನ ಕೊಡ್ತಾ ಬನ್ನಿ 21 ದಿನಗಳ ಕಾಲ. ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಹಣಕಾಸಿನಲ್ಲಿ ಒಂದು ಇರುವಂತಹ ಸಮಸ್ಯೆಗಳ ಋಣಬಾಧೆ ಎಲ್ಲವನ್ನೂ ಕೂಡ ಪರಿಹಾರ ಮಾಡ್ಕೋಬಹುದು. ಒಳ್ಳೇದಾಗಲಿ. ಧನ್ಯವಾದಗಳು ಕಾಲ್ ಮಾಡಿ ಮಾತನಾಡಿದಕ್ಕಾಗಿ. ಗುರೂಜಿ ಇಷ್ಟೊತ್ತು ಕೂಡ ಕಾರ್ಯಕ್ರಮದಲ್ಲಿದೆ, ಸಾಕಷ್ಟು ವಿಚಾರವನ್ನ ತಿಳಿಸಿದ್ರಿ. ಸೊ ಕೊನೆಯದಾಗಿ ಏನ್ ಹೇಳ್ತೀರಾ ವೀಕ್ಷಕರಿಗೆ? ಈ ದಿನದ ವಿಶೇಷತೆ ಅಂತಂದ್ರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಡುವಂತಹ ಪ್ರತಿಯೊಬ್ಬರಿಗೂ ಕೂಡ ಮತ್ತು ಜ್ಞಾನಕ್ಕೆ ಸಂಬಂಧಪಡುವಂಥದ್ದು ಅಂತಂದರೆ ಆಧ್ಯಾತ್ಮಿಕವಾಗಿ ಜ್ಞಾನಾರ್ಜನೆಯೂ ಕೂಡ ವಿದ್ಯಾಭ್ಯಾಸಕ್ಕೆ ಸಂಬಂಧಪಡುವಂಥದ್ದು. ಈ ಎರಡಕ್ಕೂ ಕೂಡ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು, ಒಂದು ಅನುಕೂಲ ಆಗಬೇಕು, ಒಳ್ಳೆಯದಾಗಬೇಕು ಅಂತಂದರೆ ನಾವು ಇರುವಂತಹ ಜಾಗದಲ್ಲಿ ಸಾಧ್ಯವಾದಷ್ಟು ಆವಾಗಲೇ ಹೇಳ್ಕೊಟ್ಟ ಹಾಗೆ ತುಪ್ಪದ ದೀಪವನ್ನು ಹಚ್ಚುವುದರಿಂದನೂ ಕೂಡ ಒಂದು ಪ್ಲಸ್ ಪಾಯಿಂಟು. ಮತ್ತು ನಮ್ಮ ಕೊಠಡಿ ಸಾಧ್ಯವಾದಷ್ಟು ಬಿಳುಪು, ಹಸಿರು ಮತ್ತು ಯೆಲ್ಲೋ ಕಲರ್, ಹಳದಿ ಬಣ್ಣದಲ್ಲಿ ಇರುವಂತಹ ಮನೆ ಗೋಡೆಯ ಪೇಂಟ್ ಕೂಡ ನಮಗೆ ತುಂಬ ಉನ್ನತವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗೋದಕ್ಕೆ ಒಂದು ಸುಲಭ ಮಾರ್ಗ. ಮತ್ತು
ಪ್ರತಿದಿನ ಸಾಧ್ಯವಾದಷ್ಟು ಸೂರ್ಯ ನಮಸ್ಕಾರದಿಂದ ನಮ್ಮ ಈ ಎಲ್ಲ ಅಡಚಣೆಗಳನ್ನು ಕೂಡ ತಪ್ಪಿಸಿ ಒಂದು ವಿದ್ಯಾಭ್ಯಾಸದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಪ್ರೇರಣೆ ಅನ್ನುವಂಥದ್ದು ಕೂಡ ಈ ಮುಖಾಂತರದಿಂದ ತಿಳಿಸ್ಕೊಡಬಹುದು. ಓಕೆ ಗುರುಜಿ, ಇಷ್ಟದ ಕೂಡ ಕಾರ್ಯಕ್ರಮದಲ್ಲಿದ್ರಿ. ಧನ್ಯವಾದಗಳು ಗುರುಜಿ, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮವನ್ನ. ಪ್ರತಿದಿನ ಕೂಡ ಒಂದೊಂದು ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಬರ್ತೀವಿ. ಮಿಸ್ ಮಾಡದೆ ಕಾರ್ಯಕ್ರಮವನ್ನ ನೋಡಿ ಟಿವಿ ಸ್ಕ್ರೀನ್ ಮೇಲೆ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಜೊತೆಗೆ ಕಾರ್ಯಕ್ರಮದ ಕೊನೆಯಲ್ಲಿ ಸಂಪೂರ್ಣ ವಿಳಾಸವನ್ನ ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದಿಷ್ಟು ಈ ಕ್ಷಣದ ಅಪ್ಡೇಟ್ ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ. ನಾಗೇಶ್ ಗುರೂಜಿ ವಂಶ ಪಾರಂಪರ್ಯ ಜ್ಯೋತಿಷ್ಯರು, ನಂಬರ್ 574, 1ನೇ ಮಹಡಿ, ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಎದುರು, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9900089019 ಹಾಗೂ 9900089018.